ಎಲ್ಪಿಜಿ ಸಿಲಿಂಡರ್ ಸುರಕ್ಷಿತವಾಗಿ ಬಳಸೋಕೆ ಮತ್ತು ಸಂಗ್ರಹಿಸಲು ನಿಯಮಗಳು ಮುಖ್ಯ. ಸಿಲಿಂಡರ್ನ ಎಕ್ಸ್ಪೈರಿ ದಿನಾಂಕವನ್ನು ಅದರ ಮೇಲಿನ ಕೋಡ್, ಉದಾಹರಣೆಗೆ A-26 ಈ ತರ ಗುರುತಿಸಬಹುದು. ಇದು ಸುರಕ್ಷತಾ ಪರೀಕ್ಷೆಯ ಅವಧಿಯನ್ನು ಸೂಚಿಸುತ್ತೆ. ಸಿಲಿಂಡರ್ಗಳನ್ನು ಸರಿಯಾದ ಸ್ಥಳದಲ್ಲಿ ಶಾಖದಿಂದ ದೂರ ಸಂಗ್ರಹಿಸಿ, ಗ್ಯಾಸ್ ಸೋರಿಕೆ ಸಂಶಯ ಬಂದಾಗ ತಕ್ಷಣ ರೆಗ್ಯುಲೇಟರ್ ಆಫ್ ಮಾಡಿ, ಕಿಟಕಿ ತೆರೆದು ಯಾವುದೇ ಸ್ವಿಚ್ ಆನ್ ಮಾಡದೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮನೆಯಲ್ಲಿ ಅಥವಾ ವಾಣಿಜ್ಯ ಬಳಕೆಗೆ ಅಡುಗೆ ಗ್ಯಾಸ್ ಸಿಲಿಂಡರ್ ಅನ್ನು ಸಂಗ್ರಹಿಸಿಡುವಾಗ ಅಥವಾ ಬಳಸುವಾಗ ಸುರಕ್ಷತೆಯ ದೃಷ್ಟಿಯಿಂದ ಕೆಲವು ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ಸಿಲಿಂಡರ್ ಎಷ್ಟು ದಿನಗಳ ಒಳಗೆ ಖಾಲಿಯಾಗಬೇಕು ಮತ್ತು ಅದರ ಮೇಲೆ ನಮೂದಿಸಿರುವ ಎಕ್ಸ್ಪೈರಿ ಡೇಟ್ ಅನ್ನು ಹೇಗೆ ಗುರುತಿಸಬೇಕು ಎಂಬ ಮಾಹಿತಿ ಇಲ್ಲಿದೆ. ಪ್ರತಿ ಗ್ಯಾಸ್ ಸಿಲಿಂಡರ್ನ ಮೇಲ್ಭಾಗದ 3 ಕಬ್ಬಿಣದ ಪಟ್ಟಿಗಳಲ್ಲಿ ಒಂದರ ಒಳಭಾಗದಲ್ಲಿ ಇಂಗ್ಲಿಷ್ ಅಕ್ಷರ ಮತ್ತು ಅಂಕಿಗಳನ್ನು ಬರೆಯಲಾಗುತ್ತೆ. ಉದಾಹರಣೆಗೆ A-26, B-27, C-28, D-29. ಇದು ಸಿಲಿಂಡರ್ನ ಸುರಕ್ಷತಾ ಪರೀಕ್ಷೆಯ ಅವಧಿಯನ್ನು ಸೂಚಿಸುತ್ತೆ. ಎ ಅಂದ್ರೆ ಜನವರಿಯಿಂದ ಮಾರ್ಚ್, ಬಿ ಅಂದ್ರೆ ಏಪ್ರಿಲ್ನಿಂದ ಜೂನ್, ಸಿ ಅಂದ್ರೆ ಜುಲೈನಿಂದ ಸೆಪ್ಟೆಂಬರ್, ಡಿ ಅಂದ್ರೆ ಅಕ್ಟೋಬರ್ನಿಂದ ಡಿಸೆಂಬರ್. ಅಂಕಿಗಳು ಇದು ವರ್ಷವನ್ನು ಸೂಚಿಸುತ್ತೆ. ನಿಮ್ಮ ಸಿಲಿಂಡರ್ ಮೇಲೆ A-26 ಅಂತ ಇದ್ರೆ ಆ ಸಿಲಿಂಡರ್ ಅನ್ನ 2026 ಮಾರ್ಚ್ ತಿಂಗಳ ಒಳಗೆ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಅರ್ಥ. ಆ ದಿನಾಂಕ ಮುಗಿದ ಬಳಿಕ ಆ ಸಿಲಿಂಡರ್ ಬಳಸುವುದು ಅಪಾಯಕಾರಿ. ಸಿಲಿಂಡರ್ ನಾವು ಸ್ಟಾಕ್ ಮಾಡುವಾಗ ಸಿಲಿಂಡರ್ ಅನ್ನು ಯಾವಾಗಲೂ ಗಾಳಿ ಯಾಡುವ ಜಾಗದಲ್ಲಿ ಇಡಬೇಕು. ಮುಚ್ಚಿದ ಕಪಾಟು ಅಥವಾ ನೆಲಮಾಳಿಗೆಯಲ್ಲಿ ಇಡಬೇಡಿ. ಹಾಗೆ ಸಿಲಿಂಡರ್ ಅನ್ನ ಎಂದಿಗೂ ಕೂಡ ಮಲಗಿಸಿ ಇಡಬಾರದು. ಯಾವಾಗಲೂ ಉದ್ದವಾಗಿ ನಿಲ್ಲಿಸಬೇಕು. ಸಿಲಿಂಡರ್ ಅನ್ನ ಒಲೆ, ಎಲೆಕ್ಟ್ರಿಕಲ್ ಸ್ವಿಚ್ ಬೋರ್ಡ್ ಅಥವಾ ಯಾವುದೇ ಶಾಖದಿಂದ ಇದರ ಮೂಲದಿಂದ ಕನಿಷ್ಠ 1 ಮೀಟರ್ ದೂರದಲ್ಲಿ ಇರಿಸಬೇಕು. ಹಾಗೆ ಸ್ಟಾಕ್ ಮಾಡಿರುವ ಸಿಲಿಂಡರ್ನ ಸುರಕ್ಷತಾ ಕ್ಯಾಪ್ ಸರಿಯಾಗಿ ಅಳವಡಿಸಲಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಹಾಗೆ ಒಂದು ವೇಳೆ ಗ್ಯಾಸ್ ಏನಾದರೂ ಸೋರಿಕೆ ಆಗ್ತಿದ್ಯಾ ಅಂತ ನಾವು ನೋಡೋದಾದ್ರೆ ತಕ್ಷಣ ರೆಗ್ಯುಲೇಟರ್ನ ಆಫ್ ಮಾಡಬೇಕು. ಮನೆಯ ಕಿಟಕಿ ಹಾಗೆ ಬಾಗಿಲುಗಳನ್ನು ಓಪನ್ ಮಾಡಬೇಕು. ಯಾವುದೇ ಎಲೆಕ್ಟ್ರಿಕ್ ಸ್ವಿಚ್ ಅಥವಾ ಬೆಂಕಿ ಕಡ್ಡಿಯನ್ನ ಆ ಸಂದರ್ಭದಲ್ಲಿ ಹಚ್ಚಬಾರದು. ಸಿಲಿಂಡರ್ ಮೇಲೆ ಸೇಫ್ಟಿ ಕ್ಯಾಪ್ ಹಾಕಿ ಮತ್ತು ತೆರೆದ ಜಾಗಕ್ಕೆ ಸ್ಥಳಾಂತರಿಸಬೇಕು.